ಕೆಎಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ. ರೈತರ ಪರ ಜಿಲ್ಲಾಧಿಕಾರಿ ಅವರಿಗೆ ಕಾಳಜಿ ಇದ್ರೆ ಯಾವುದೇ ಜನಪ್ರತಿನಿಧಿಗಳ ಪ್ರಭಾವಕ್ಕೆ ಮಣಿಯದೆ ಕುಲವಳ್ಳಿ ರೈತರ ಅನಿರ್ದಿಷ್ಟ ಹೋರಾಟ ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ನೇಗಿಲ ಯೋಗಿ ರೈತ ಸೇವಾ ಸಂಘದ ಅಧ್ಯಕ್ಷ ರವಿ ಪಾಟೀಲ್ ಹೇಳಿದ್ದಾರೆ. ಕಿತ್ತೂರು ತಹಸೀಲ್ದಾರ್ ಕಚೇರಿಯ ಎದುರು ನಡೆದ 11ನೇ ದಿನದ ಕುಲವಳ್ಳಿ ರೈತರ ಅನಿರ್ದಿಷ್ಟ ಅಖಂಡ ಹೋರಾಟದಲ್ಲಿ ಮಾತನಾಡಿ ಜಿಲ್ಲಾಧಿಕಾರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ರೈತರ ಹೆಸರು ಸೇರಿತು ಉಳಿಕೆದ್ದನ್ನ ಕಡಿಗಾಣಿಸುವಂತ ಕೆಲಸ ಮಾಡಿರೋರು ಯಾರು ಅಧಿಕಾರಿಗಳು. ಇವರು ನಮ್ಮ ರೈತರು ನಮ್ಮ ಮುತಾರೊಳಗೆ ಹೆಸರು ಸೇರ್ಪಡೆ ಮಾಡಿದ್ರೆ ಅವತ್ತನ ಹೋಗುದಿಲ್ಲ. ಅವಾಗನ ಅದೇನ ಇನಾಮದಾರ ಅನ್ನೋ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಆರ್ಡರ್ ಮಾಡ್ಕೊಂಡು ಬರುವಂತ ಒಂದು ಹಾದಿ ಹುಡುಕಿ ಕೊಡುವಂತ ಕೆಲಸ ಈ ಅಧಿಕಾರಿಗಳು ಮಾಡಿರೋದು. ಅವತ್ತನ 1500 ಚಿಲ್ಲರ್ ನಮ್ಮ ರೈತರದ್ದು ಏನು 80 ಆದಲ್ಲ ಅವತ್ತನ ಆಗಿಬಿಟ್ಟಿದ್ರೆ ನಮ್ಮ ರೈತರ ಉತ್ತಾರ ಕಾಲಂ ಒಳಗೆ ನಮ್ಮ ರೈತರ ಹೆಸರು ಸೇರ್ತಿತ್ತು. ಆದ್ರೆ ಮೊನ್ನೆ ಜಿಲ್ಲಾಧಿಕಾರಿ ಅವರು ಕರೆದಿದ್ರೆ ಕರೆದು ಏನಂತಾರ ಅವರು ಮತ್ತೆ ಬೇರೆ ಬೇರೆ ರೂಟ್ ಹೇಳಕತ್ತಾರ ಹೊಸ ಟೈಮ್ ಕ್ರಿಮಿನಲ್ ಅಂತ ಹೇಳಿ. ಯಾಕಂದ್ರೆ ಮತ್ತೆ ಅದನ್ನ ಅವಂಗ ಹಾದಿ ಹುಡುಕಿ ಕೊಟ್ಟಾಗ ನಾವು ಕೋರ್ಟ್ಗೆ ಹೋಗಾಕ ಸುಪ್ರೀಂ ಕೋರ್ಟ್ಗೆ ಹೋಗಾಕ. ಮಾನ್ಯ ಜಿಲ್ಲಾಧಿಕಾರಿ ಅವರೇ, ನೀವು ಒಂದು ಜಿಲ್ಲಾ ರೈತರ ಒಂದು ಸೇವಕರಾಗಿ ಬಂದಿದ್ದೀರಿ. ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ರ ರೈತರ ಮೇಲೆ ಜಿಲ್ಲೆಯ ರೈತರ ಮೇಲೆ ಒಂದು ಜಿಲ್ಲಾ ಅಧಿಕಾರಿಯಾಗಿ ಬಂದಿರಿ. ಜಿಲ್ಲೆಯ ರೈತರ ಮೇಲೆ ಅಭಿಮಾನ ಗೌರವ ಅನ್ನೋದಿದ್ರ ತಕ್ಷಣ ಇಲ್ಲಿ ಬರ್ರಿ. ಇಲ್ಲಿ ಬಂದು ತಹಶೀಲ್ದಾರ್ ಮುಖಾಂತರ ಯಾವ ಜನಪ್ರತಿನಿಧಿ ಮಾತು ಕೇಳಬಾರ್ದು. ನೀವು ನಿಜವಾದ ಜಿಲ್ಲಾ ಅಧಿಕಾರಿ, ಜಿಲ್ಲೆಯ ಪ್ರಜೆಗಳ ಒಂದು ಸೇವಕರ ಆದ್ರ ಜನಪ್ರತಿನಿಧಿ ಮಾತು ಯಾರ್ದು ಕೇಳಕ್